ಮಗಳೇ ಅಂಬಿಕಾ, ದೇವರ ಪೂಜೆ ಮುಗಿಯಿತೇನಮ್ಮ? ಮುಗೀತು ಅಪ್ಪ. ಅಪ್ಪಾಜಿ, ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಳ್ಳಲಿ? ಮೊದಲು ನೀವು ಪ್ರಸಾದ ತೆಗೆದುಕೊಳ್ಳಿ, ಅನಂತರ ಆ ದೇವರಲ್ಲಿ ನಾನು ಏನೆಂದು ಕೇಳಿಕೊಂಡೆ ಅಂತ ಎಲ್ಲವನ್ನ ನಿಮಗೆ ಹೇಳ್ತೀನಿ. ಬನ್ನಿ, ಪ್ರಸಾದ ಸ್ವೀಕರಿಸಿ. ಮಗಳೇ ಅಂಬಿಕಾ, ಈ ಮನೆಗೆ ನೀನು ಬಂದಾಗಿನಿಂದಲೂ ನಿತ್ಯ ನೇಮ, ಪೂಜೆ, ಪುನಸ್ಕಾರ, ಆಚಾರ, ವಿಚಾರ, ಒಪ್ಪತ್ತು ಎಲ್ಲವನ್ನು ಮಾಡ್ತಾ ಇದ್ದೀಯಲ್ಲಮ್ಮ. ದೇವರಲ್ಲಿ ಹಂತ ಹರಿಕೆ ಏನೆಂದು ಹೊತ್ತಿರುವೆಯಮ್ಮ? ಅಪ್ಪ, ಹೆತ್ತ ತಂದೆಯೇ ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸಿಕೊಳ್ಳಿಲ್ಲಪ್ಪ. ಹೆತ್ತ ತಾಯಿ ಸತ್ತು ಹೋದ್ಮೇಲೆ ಮುತ್ತಿನ ಹಾರದಂತೆ ನನ್ನನ್ನು ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ನಿತ್ಯ ಜೋಪಾನಗೈದ್ರಿ. ಬಡತನದ ಭವನಿಯಲ್ಲಿ ನೊಂದು ಬೆಂದು ರಕ್ತ ಸುಟ್ಟು ವಿದ್ಯೆ ಕಲಿಸಿ ಬುದ್ಧಿವಂತಳನ್ನಾಗಿ ಮಾಡಿದ್ದೀರಿ. ಹೆತ್ತ ತಾಯಿಯ ಹಾಲನ್ನ ನಾಡು ಕಾಣದೇ ಇದ್ರೂ ಚಿಂತೆ ಇಲ್ಲ. ಪ್ರೀತಿಯ ಪರ್ವದಲ್ಲಿ ಪ್ರೇರಣೆ ನೀಡಿದ್ದೀರಿ. ನನ್ನ ಪ್ರತಿಯೊಂದು ಮಾತಿಗೂ ಮಾನ್ಯತೆ ಕೊಟ್ಟು ಕರುಣೆ, ಅನುಕಂಪನ ಮರೆಯದಂತೆ ಮಾಡಿದ್ದೀರಿ. ಈಗ ನಿಮ್ಮ ಮಾತಿನ ಮಗಳಾಗಿ ನಿಮ್ಮ ಮುಂದೆ ನಿಂತಿದ್ದೇನಪ್ಪ. ಹೌದಮ್ಮ ಮಗಳೇ, ನೀ ಹೇಳುವ ಮಾತು ಮಾತ್ರ ಸತ್ಯ. ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣ ಇದೆಯಮ್ಮ. ನಿನ್ನ ಹೆತ್ತಮ್ಮ ನೀನು ಹುಟ್ಟಿದ ತಕ್ಷಣ ತೀರಿಕೊಂಡು ಹೋದಳು. ಸಾಯುವ ಮುನ್ನ ನನ್ನಿಂದ ಒಂದು ವಚನ ತೆಗೆದುಕೊಂಡಳು. ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಕಾಣುವವರ ಕಲ್ಲಿನಲ್ಲಿ ಕೀಳಾಗಿ ಕಾಣಬಾರದು. ಈ ಸಮಾಜದಲ್ಲಿ ಸುಶಿಕ್ಷಿತರು, ಸೌಜನ್ಯರು, ಸ್ವಾಭಿಮಾನಿಗಳು ಎನ್ನುವಂತೆ ಬೆಳೆಸು ಎಂದು ನನ್ನಿಂದ ವಚನ ತೆಗೆದುಕೊಂಡು ತೀರಿ ಹೋದಳು. ಅವಳ ಅಭಿಲಾಷೆಯಂತೆ ನಿನ್ನನ್ನು ಹೆಜ್ಜೆ ಹೆಜ್ಜೆಗೆ ಎಚ್ಚರ ವಹಿಸಿ ನಿನ್ನನ್ನು ಚೊಕ್ಕಾಗಿ ಚಿನ್ನದಂತೆ ಬೆಳೆಸಿದ್ದೇನೆ ಮಗಳೇ. ಮಗಳೇ ಅಂಬಿಕಾ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಮ್ಮ. ಬೆಳೆದು ನಿಂತ ನಿನ್ನಂತ ಮಗಳಿಗೆ ಮದುವೆಯೊಂದನ್ನು ಮುಗಿಸಿಬಿಟ್ಟರೆ ನನ್ನ ಮನದಾಸೆ ಮುಗಿಯಿತಮ್ಮ, ಮುಗಿಯಿತು. ಈ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ಮುಡುಪಾಗಿಟ್ಟಿದ್ದೀಯಪ್ಪ. ಹೆತ್ತ ತಾಯಿಯನ್ನು ಕಳೆದುಕೊಂಡ ನನ್ನಂತಹ ಅನಾಥ ಮಕ್ಕಳು ನಿನ್ನಂತ ಹೆತ್ತಪ್ಪನನ್ನು ಪಡೆಯಬೇಕಾದ್ರೆ ಅವರ ಪುಣ್ಯವಿರಬೇಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾಯದ ಮಗಳಿಗೆ ಪವಿತ್ರ ಮಂಗಲಸೂತ್ರ ದೊರಕಿಸಿಕೊಡಲು ಮುಂದಾಗಿರುವರಿ. ಈ ಮನೆಯ ಮಾನವಂತರ ಮಗಳಾಗಿ ಹೆತ್ತವರ ಕರಳಿಗೆ ಯಾವ ಗೊತ್ತು ತರದೆ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿತ್ರಿಯಾಗಿ ಬದುಕ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ ಅಪ್ಪ. ಸಂತೋಷವಾಯಿತು ಮಗಳೇ, ತುಂಬಾ ಸಂತೋಷವಾಯಿತು. ಈ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷಿಯಾಗದೆ ಮನೆ ಮುಂದೆ ಬಂದರೆ ಬರಮಾಡಿಕೊಳ್ಳುವ ರಗಿಳಿಯಾಗಬೇಕಮ್ಮ. ಮಾನ ಮರ್ಯಾದೆಯ ಮಾತೆ ಸದಾ ನಿನ್ನ ಮನದಲ್ಲಿರಬೇಕು. ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟವರ ಮನೆಯ ಜ್ಯೋತಿಯಾಗಿ ಬಾಳಬೇಕಮ್ಮ. ಮಗು ಅಂಬಿಕಾ, ಹೊಟ್ಟೆಗೆ ಹಿಟ್ಟು ಇರದಿದ್ದರೂ ಚಿಂತೆ ಇಲ್ಲ. ಗರತಿ ತನ್ನ ಮಾನ ಬಿಟ್ಟು ಕೊಡಬಾರದು. ಕಟ್ಟಿಕೊಂಡವನಿಗೆ ಗಟ್ಟಿ ಬಂಗಾರವಾಗಬೇಕು. ಅಕ್ಕಪಕ್ಕದವರಿಗೆ ಹಾಲು ಹಣ್ಣಾಗಬೇಕು. ಬಾಳಿನುದ್ದಕ್ಕೂ ಬಂಗಾರದ ಬದುಕು ನಡೆಸೆಂದು ನಿನಗೆ ಕೈ ಮುಗಿದು ಕೇಳಿಕೊಳ್ಳುವೆ ಮಗಳೇ. ಅಪ್ಪ, ನಾನು ನಿಮ್ಮ ರಕ್ತ ಹಂಚಿಕೊಂಡು ಬಂದವಳಪ್ಪ. ನಿಮ್ಮಿಚ್ಛೆಯಂತೆ ಸ್ವಚ್ಛಂದವಾಗಿ ಬದುಕು ನಡೆಸಿ ನಿಮ್ಮ ಹೆಸರಿಗೆ ಯಾವ ಕಳಂಕವೂ ಬಾರದಂತೆ ಬಾಳಿನುದ್ದಕ್ಕೂ ಎಷ್ಟೇ ಕಷ್ಟಗಳೇ ಬರಲಿ ಅದನ್ನು ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ದಟ್ಟತನದಿಂದ ಎದುರಿಸುವ ಧೈರ್ಯ ನನ್ನಲ್ಲಿದೆ. ದುಷ್ಟರ ಕಾಟ ಹೆಜ್ಜೆ ಹೆಜ್ಜೆಗೂ ಬಂದರೂ ಅದನ್ನ ಧಿಕ್ಕರಿಸುವ ಬಲ ನನ್ನಲ್ಲಿದೆ. ಈ ಮನೆಯ ಮಾನವಂತರ ಮಗಳಾಗಿ ಮಾಡಿಕೊಂಡ ಗಂಡನಿಗೆ ಮಾನ್ಯವಾಗಿ ನೋಡುವವರ ಕಣ್ಣಲ್ಲಿ ರತ್ನವಾಗಿ ಕೊನೆ ಬಿಸಿಲಿರುವವರೆಗೂ ಶೀಲದ ಸಾಗರವಾಗಿ ಈ ಬದುಕೆಂಬ 3 ದಿನದ ಸತ್ಯ ಮುಗಿಸುವೆ ತಂದೆ. ಇದಕ್ಕೆ ನಿನ್ನ ಪಾದ ಮುಟ್ಟಿ ಸಾಕ್ಷಿ ಮಾಡು. ಎದ್ದೇಳು ಮಗಳೇ, ಎದ್ದೇಳು. ಹಡೆದವರು ಹೇಳಬೇಕಾದ ಮಾತನ್ನು ಹೇಳಿದ್ದೇನೆ. ಇನ್ನು ನುಡಿದಂತೆ ನಡೆದುಕೊಳ್ಳಬೇಕಾದವಳು ನೀನು. ಮಗು ಅಂಬಿಕಾ, ಒಂದು ಮಾತು ಮಾತ್ರ ನೀನು ನೆನಪಲ್ಲಿ ಇಟ್ಟುಕೊಳ್ಳಬೇಕು. ಏನಪ್ಪ ಅದು? ಹೆಣ್ಣಾದವಳು ಎಲ್ಲವನ್ನೂ ಕಳೆದುಕೊಳ್ಳಲಿ,
ಆದರೆ ಹೆಣ್ತನವನ್ನು ಕಳೆದುಕೊಂಡು ಹೆಣ್ಣು ಕಸ ತಿನ್ನುವ ಕತ್ತೆಗಿಂತಲೂ ಕೀಳಾದವಳು. ಅಂಥವಳು ಹೆಣ್ಣಾಗಿರದೆ ಮಣ್ಣಿಗೆ ಹೋಗುವ ಹೆಣವಾದರೆ ಎಷ್ಟೇ ಲೇಸು ಮಗಳೇ. ಆಯ್ತು ಅಪ್ಪಾಜಿ, ನಿಮ್ಮ ನ್ಯಾಯ ನೀತಿ ಧರ್ಮದ ನುಡಿಯಂತೆ ನಡೆಯೋ ನಿಮ್ಮ ಮುತ್ತಿನಂತ ಮಗಳಾಗಿ ಮುಂದುವರಿಯುವೆ. ಆಯ್ತೆ? ಸಂತೋಷವಾಯಿತು ಮೊಮ್ಮಗಳೇ. ನನ್ನ ಆಸೆಯನ್ನು ಈಡೇರಿಸುವ ಮಗಳು ನೀನಾದರೆ ನಿನ್ನ ಮದುವೆಯನ್ನು ವೈಭವದಿಂದ ಮಾಡಿ ಗಂಡನ ಮನೆಗೆ ಹೇಗೆ ಕಳಿಸಿಕೊಳ್ಳುವೆ ಗೊತ್ತಾ? ಹೇಗೆ ಕಳಿಸುವೆಯಪ್ಪ? ಹಾಗಾದರೆ ಕೇಳಮ್ಮ ಈ ನನ್ನ ಹಾಡು. ಹೋಗಲಿ ಒಣ್ಣಾಗಿ ಬಾಳಲಿ ಹೆಣ್ಣಾಗಿ ಹೋಗಲಿ ಒಣ್ಣಾಗಿ ಬಾಳಲಿ ಹೆಣ್ಣಾಗಿ ಹೋಗಲಿ ಒಣ್ಣಾಗಿ ಬಾಳಲಿ ಸವರಿಗೆ ಎದುರಾಗಿ ನಗಜಲ್ಲಿ ನಗಜಲ್ಲಿ ಮಗಳೇ ಅಂಬಿಕಾ, ಇನ್ನು 4 ದಿನದಲ್ಲಿ ನಿನ್ನ ಮದುವೆ ಬಂತಮ್ಮ. ಈ ವಿಚಾರನ ಸ್ವಲ್ಪ ಗೌಡ್ರ ಹತ್ರ ವಿಚಾರ ಮಾಡಬೇಕು. ಯಾಕಂದ್ರೆ ಬಂಗಾರ ಭಾಳ ತುಟ್ಟಿಗಿದೆ ಅಮ್ಮ, ನಿಮಗೆ ಹಾಕಿ ಕಳಿಸ್ಬೇಕಲ್ಲ. ಇನ್ನೊಂದು 2 ಲಕ್ಷ ರೂಪಾಯಿ ಅವ್ರ ತಕ್ಕ ಕೇಳಬೇಕಾಗಿದೆ. ನಾನು ಅವ್ರ ಮಡಿತಾನೆ ಹೋಗಿ ಬರ್ತೀನಿ, ನೀನು ಒಳಗೆ ಹೋಗಮ್ಮ. ಸರಿಯಪ್ಪ. ಯಾರವರು? ಓಹೋ, ನೀನಾ? ನಮ್ಮ ಮನೆಗೆ ಯಾರೋ ಅತಿಥಿಗಳ ಬಂದಿರಬಹುದು ಅಂತ ನಾನು ತಿಳಿದುಕೊಂಡಿದ್ದೆ. ಆದ್ರೆ ಬಾಗಿಲಲ್ಲಿ ಬಂದು ನಿಂತಿದ್ದು ನನ್ನ ಬೆನ್ನು ಹತ್ತಿದ ಬೇತಾಳದ ಭೂತ. ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲದು ಅಂತ ತಿಳಿದು ಈಗ ಇಲ್ಲಿವರೆಗೂ ಬಂದಿದ್ದೀಯಾ? ಮಾಂತೇಶ್, ನಿನ್ನ ಬುದ್ಧಿ ಶುದ್ಧವಿಲ್ಲ ತಾನೇ? ಕರೆಯದೆ ಮತ್ತೊಬ್ಬರ ಮನೆಗೆ ಬರೋದಕ್ಕೆ ನಿನ್ನ ಆತ್ಮಕ್ಕೆ ನಾಚಿಕೆ ಬರೋದಿಲ್ವೇ? ಮಾತನಾಡು ಮಾಂತೇಶ್, ನಾನು ಕೇಳ್ತಿರೋದು ನಿನ್ನನ್ನೇ. ನೀನೇಕೆ ಇಲ್ಲಿಗೆ ಬಂದೆ? ಬರಬೇಕಾದರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಹೇಳಲು ನಾನು ಲಜ್ಜೆಗೆಟ್ಟ ಪುರುಷ ನಾನಲ್ಲ. ನಾನ್ಯಾರೆಂಬುದು ಇನ್ನು ಅರಿತುಕೊಂಡಿಲ್ಲ. ಅರಿತುಕೊಂಡಿದ್ದರೆ ನೀನು ನನ್ನ ಬರುವ ಮೊದಲು ನಿನ್ನ ಮನೆಯಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ನೋಡು ಅಂಬಿಕಾ, ಈ ವಿಷಯವನ್ನು ತಿಳಿಸಲಾರದೆ
ಇದು ನಿನ್ನ ದುರ್ದೈವ. ನೀನು ಈ ಊರಿನ ಧನರಾಜ್ ಮನೆಯಲ್ಲಿ ದುಡಿಯುತ್ತಿರುವ ವೃದ್ಧನ ಮಗಳು ತಾನೇ? ಹೌದು. ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ಬಯಸಿ ಬಂದವನು ನಾನಲ್ಲ ಅಂಬಿಕಾ, ಬರುವಂತ ಅವಶ್ಯ ಮಾಡಿಕೊಟ್ಟವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಧನರಾಜ್ ಅವರ ಮಗ, ಏಕೈಕ ಪುತ್ರ ಮಹಾಂತೇಶ್ ದನಿನಾ. ನೀನು ಧನರಾಜ್ ದನಿ ಮಗನ? ಹೌದು. ಯಾಕೆ ಅಂಬಿಕಾ? ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿತೆ. ಇಲ್ಲ ನಿಂತ ನೆಲವೇ ನಂಬದಂತಾಯಿತು. ಇಲ್ಲ ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ. ಕೇಳು ಅಂಬಿಕಾ, ನಾನು ನಿನ್ನನ್ನು ಪ್ರೀತಿಸಿದೆ, ತಪ್ಪಾಯಿತು. ತಪ್ಪಾಗಿಲ್ಲ. ನಿನ್ನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳೋ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ತಿನ್ನೋ ನಾಯಿ ಹುಟ್ಟಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ಅಂಬಿಕಾ, ನಿನ್ನ ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿ ಇರಲಿ. ಮನ ಬಂದಂತೆ ಎನ್ನುತ್ತಿದ್ದೆ. ಆದರೆ ನಿಂತ ನೆಲದಲ್ಲಿ ನಿನ್ನನ್ನು ದೇಹವನ್ನು ಮಣ್ಣು ಪಾಲು ಮಾಡಬಹುದಾಗಿತ್ತು. ಆದರೆ ನಾನ್ಯಾರು ಎಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನಕ್ಕೆ ಹಣ್ಣು ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನು ಸಾಲಾಗಿ ನಿಲ್ಲಿಸಬಲ್ಲವು. ಆದರೆ ನಿನ್ನನ್ನು ಪಡೆದುಕೊಳ್ಳಬೇಕ ಮನದಲ್ಲಿ ನನ್ನ ಆಸೆ ತುಂಬಿಕೊಂಡಿದೆ. ಆ ಒಂದು ಕಾರಣಕ್ಕೆ ನೀನು ದಕ್ಕಿ ಹೋದೆ. ಇಲ್ಲದಿದ್ದರೆ ಯಾಕೆ ನಾನು ಅಷ್ಟೊಂದು ರೂಪಸಿ? ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ. ಯೌವನದ ಹೊಳೆಯಲ್ಲಿ ಅಂಬಿಕನಾಗಿ ನಾನು ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ನಿಂತನಿ ಈ ಮನೆ ಅರಿಗಿನಲ್ಲಿ ನೀನೆ. ನಿನ್ನ ಪ್ರೀತಿ ಅರಮನೆಯಲ್ಲಿ ಮಹಾರಾಣಿ ನೀನು. ಮಹಾರಾಜನಾಗ ಬೆರಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ನಿನ್ನ ಅಂದ ಚಂದವನ್ನು ಮನದೀಚಿಂದ ಒಪ್ಪಿದರೆ ಸರಿ. ಬಾಯ್ ಮುಚ್ಚೋ ಮೂರ್ಖ. ಮನ ಬಯಸಿದ ದೇಹವನ್ನ ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿಯಲ್ಲ, ದೇವರಿಗೆಂದು ಮೀಸಲಾಗಿಟ್ಟ ಪವಿತ್ರ ಹಕ್ಕಿನಾಡು. ನನ್ನನ್ನ ಕುಕ್ಕಲು ಬಂದದ್ದೇ ಆದ್ರೆ ನಿನ್ನ ರೆಕ್ಕೆಯನ್ನೇ ಕತ್ತರಿಸಿಕೊಳ್ಳಬೇಕಾಗತ್ತೋ ನೀಚ. ಹೆಣ್ಣು ಒಲಿದು ಬರಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಮಿಸ್ಟರ್ ಮಾಂತೇಶ್, ನಾನೊಂದು ಮಾತು ಹೇಳ್ತೀನಿ ಕೇಳು. ಒಲಿಯಲಾರದ ಹೆಣ್ಣಿನ ಬೆನ್ನು ಹತ್ತೋದು ಅಂದ್ರೆ ಸೇದು ಬಾವಿಯ ನೀರನ್ನು ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸೋದು ಅಂದ್ರೆ ಉಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗೋದು ಅಂದ್ರೆ ಗಟಾರದ ನೀರಿಗೆ ಗಂಧದೆಣ್ಣೆ ಚೆಲ್ಲಿದಂತೆ ಸರಿ. ಈ ಮಾತನ್ನ ನೀನು ಅರಿತುಕೊಂಡ್ರೆ ಮಾನವಂತನಾಗುವುದು. ಇರದಿದ್ರೆ ನಿನ್ನ ಪ್ರಾಣವನ್ನ ನನ್ನ ಕೈಯಲ್ಲಿಯೇ ಕಳೆದುಕೊಳ್ಳುವೆಯೋ ಕುಲಪಾತಕ. ಬುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಬಾಯಿಗೆ ಬಂದಂತೆ ನುಡಿದಿದ್ದೆ. ಆದರೆ ನನ್ನ ಕೋಪದ ಬಿತ್ತು ನೆತ್ತಿಗೆ ಇರುವುದು. ನೀನೆಷ್ಟೇ ಉಪದೇಶದ ಮಾತುಗಳನ್ನು ಹೇಳಿದರು ನನ್ನ ಹೃದಯದಲ್ಲಿ ನೀನೇ ತುಂಬಿಕೊಂಡಿರುವೆ. ಈ ಮಾತೇಶಿಗೆ ಗೊತ್ತಿರುವುದು ಒಂದೇ, ತಿಳಿದು ಬರಲಾರದ ಹೆಣ್ಣನ್ನು ಒಲಿಸಿಕೊಂಡು ಬಳಬೇಕೆಂಬ ಮನೆತನದವ ನಾನು. ಪ್ರೀತಿ ಇಲ್ಲದ ಹೆಣ್ಣನ್ನು ಪೂಜಿಸಿದ ಭೋಗಿಸುವಂತೆ ಅಮೃತ ಉಂಡಂತೆ ಸವಿಜೇನು ನಾನು. ನನ್ನ ಬಾಳಿಗೆ ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆಗುವ ಈ ಸಮಯದಲ್ಲಿ ನಾವಿಬ್ಬರು ಸರಸ ಹೊಡೆದು ಉತ್ತಮ ಅಂತ ಹೌದಾ? ಹೌದು. ಮಿಸ್ಟರ್ ಮಾಂತೇಶ್, ನಾನೊಂದು ಮಾತು ಕೇಳ್ತೀನಿ, ನನಗೆ ಉತ್ತರ ಕೊಡ್ತೀಯಾ? ಹೇಳು, ಅದೇನಂತೆ? ಮಾಂತೇಶ್, ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾನೆ? ಎಂತ ಪ್ರಶ್ನೆ! ಹಸಿದವನು ಅನ್ನವನ್ನು ತಿನ್ನುತ್ತಾನೆ. ಅನ್ನವನ್ನ ತಿನ್ನೋ ಬದಲು ಸಗಣಿಯನ್ನೇಕೆ ತಿನ್ನಬಾರದು? ಅಂಬಿಕಾ, ಸ್ವಲ್ಪ
ನಾಲಿಗೆಯನ್ನು ಬಿಗಿ ಹೇಳಿದ ಮಾತನಾಡು. ಹಸಿದವನು ಹಟ್ಟಿ ಅಣ್ಣವನ್ನು ತಿನ್ನಲು ಬಿಟ್ಟು ಸಗಣಿ ಎಂದಿಗೂ ತಿನ್ನಲಾರ. ಈಗ ನೀನು ತಿನ್ನಲು ಬಂದದ್ದು ಅನ್ನವನ್ನಲ್ಲ, ಸಗಣಿಯನ್ನ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಬ್ರಹ್ಮ ಹೆಣ್ಣನ್ನ ಸೃಷ್ಟಿಸಿದ್ದ. ಇದನ್ನ ತಿಳಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣಾಡಿಸಿದ್ರೆ ನೀನು ಸಗಣಿಯನ್ನ ತಿಂದಂತೆ ಸರಿ. ಸಾಕು ನಿಲ್ಲು ನಿನ್ನ ವೇದಾಂತ. ನಿನ್ನ ವೇದಾಂತ ಕೇಳಲು ನಾನು ಇಲ್ಲಿ ಬಂದಿಲ್ಲ. ಇಂದು ಒಂದು ನಿರ್ಧಾರ ಮಾಡಿಕೊಂಡಿದ್ದೇನೆ. ಒಂದರಲ್ಲಿ ಎರಡರಲ್ಲಿ ಒಂದು ಆಗಲೇಬೇಕು. ಏನಾಗಬೇಕು? ನೀನು ನನ್ನ ಒಳಗಬೇಕು ಒಂದು, ಇಲ್ಲ ನನ್ನ ಕೈಯಿಂದ ನಿನ್ನ ಪ್ರಾಣ ಹೋಗಬೇಕು ಒಂದು. ಹೆಚ್ಚು ಸಮಯ ನಿನಗಿಲ್ಲ, ಸ್ವಲ್ಪ ವಿಚಾರಿಸು. ಅಂತೂ ಇವಳು ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ. ಇಂಥ ಹೊತ್ತಿನಲ್ಲಿ ನಾನಿವರ ಶತ್ರು ಆಗೋದು ತರವಲ್ಲ. ಬುದ್ಧಿವಂತಿಕೆಯಿಂದ ಪಾರಾಗೋದೇ ಒಳ್ಳೆಯದು. ಮಾಂತೇಶ್, ನೀವು ನನ್ನನ್ನ ಇಷ್ಟೊಂದು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಜಗತ್ತಿನಲ್ಲಿ ನಿಮ್ಮಷ್ಟು ಪ್ರೀತಿಸುವವರನ್ನ ನಾನು ಯಾರನ್ನೂ ಕಂಡಿರಲಿಲ್ಲ. ಪ್ರೀತಿಗಾಗಿ ಪ್ರಾಣವನ್ನ ಕೇಳಲು ತಯಾರಿದ್ದೀರಿ, ಪ್ರಾಣವನ್ನ ಬಿಡಲು ಸಿದ್ಧರಿದ್ದೀರಿ. ನಿಮ್ಮಷ್ಟು ಪ್ರೀತಿಸುವವರನ್ನ ಈ ಜಗತ್ತಿನಲ್ಲಿ ನಾನು ಯಾರನ್ನೂ ಕಂಡಿರಲಿಲ್ಲ. ಮಾಂತೇಶ್, ಇಂದಿನಿಂದ ನಾವಿಬ್ಬರು ಅಮರ ಪ್ರೇಮಿಗಳು. ನಾಳೆ ನನ್ನ ಮದುವೆ ನಿಂತು ಹೋಗ್ಲಿ. ಇಂದಿನಿಂದ ನಿಮ್ಮೊಂದಿಗೆ ನನ್ನ ಪ್ರೇಮ ಪ್ರಾರಂಭವಾಗಲಿ. ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೆ? ಮೋಸ ಮಾಡಿದ್ರೆ ಮತ್ತೆ ಸಿಗ್ಬೇಕಲ್ಲ ನೀವು ನನಗೆ. ಈಗ ಸಿಕ್ಕಿದ್ದೇ ನನ್ನ ಪುಣ್ಯ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮದ ಪನಯ.
ಮೋಂತೇಶ್, ನೆನೆಸಿಕೋ ನಿನ್ನ ಮನೆ ದೇವರನ್ನು. ಈಗ ನನ್ನದು ಒಂದೇ ನಿರ್ಧಾರ. ಇಲ್ಲಿಂದ ನೀನು ತೊಲಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಯಾವುದು ಬೇಕು ನಿನಗೆ? ಮಾತನಾಡು. ಏಕೆ ಮೌನವಾದಿ? ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ? ರಕ್ತ ಹೆಪ್ಪುಗಟ್ಟಿದೆ? ಇಲ್ಲ ಧೈರ್ಯ ಕುಗ್ಗಿ ಹೋಯ್ತೆ? ಮಾತಾಡಬೇಕು. ಅಂಬಿಕಾ, ದಯಮಾಡಿ ನನ್ನ ಗುಂಡು ಹಾರಿಸಬೇಡ. ನಾನು ಹೊರಟು ಹೋಗುತ್ತೇನೆ, ದಯವಿಟ್ಟು ಹೊರಟು ಹೋಗುತ್ತೇನೆ. ಅಂಬಿಕಾ, ಯಾರು ನೆನೆಸಿಕೊಳ್ಳಬೇಕು ಮನೆಯದೇ? ಚೇಳಿನ ವಿದ್ಯೆ ಕಲಿಯಲಾರದ ಹಾವಿನ ಹುತ್ತಿಗೆ ಎಂದು ಕೈ ಹಾಕಬಾರದು. ನೀನು ಎಷ್ಟೇ ಆದರೂ ಹೆಣ್ಣು. ಹೆಣ್ಣಿನ ಬುದ್ಧಿ ಮನಕಾಲ ಕೆಳಗೆ ಎನ್ನುತ್ತೀನೇ ಸಾಕ್ಷಿ. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿಯಲಾರದು ಅಂಬಿಕಾ. ಹತ್ರ ಬಂದ್ರೆ ನಿನ್ನ ರಕ್ತವನ್ನೇ ಕುಡಿಯುವೆ. ಅಂಬಿಕಾ, ಬಹುದಿನಗಳ ಕನಸನ್ನು ಇಂದು ನಾನು ನಡೆಸಿ ಮಾಡಿಕೊಂಡೆ. ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಮೊದಲು ಮುಟ್ಟಿದ ನಿನ್ನ ಹೃದಯದ ನಾನು ಮದುವೆ ನಡೆಯುವುದು ಆ ಮಾಂತೇಶನೊಂದಿಗೆ. ಅದಕ್ಕೆ ಅನ್ನುವರು ಯಾರ ಹೂ ಯಾರ ಮುಡಿಗೆ ಎಂದು. ಸೃಷ್ಟಿಕರ್ತನಾದ ಶಿವನೇ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವೆ. ನನ್ನ ಹುಟ್ಟು ಸಾವಿನ ಮಧ್ಯೆ ಬರೋ ಬದುಕೆಂಬ ಸಂತೆಯಲ್ಲಿ ಚಿಂತೆ ಇಲ್ಲದ ಬಾಳ ಸಂಗಾತಿಯನ್ನ ಬಯಸಿ ಪ್ರಿಯತಮನ ಬರುವಿಕೆಗಾಗಿ ಬೆಳದಿಂಗಳ ಬಾಲಿಯಾಗಿ ಪ್ರೇಮದ ಹಕ್ಕಿಯಾಗಿ ಬಾಗಿಲಲ್ಲಿ ನಿಂತಿದ್ದೆ. ಆದ್ರೆ ನಾ ಕಂಡ ಕನಸು ನನಸಾಗೋದ್ರಲ್ಲೇ ರಣ ಹದ್ದು ಬಂದು ಕೊಕ್ಕಿತು ನನ್ನೆದೆ. ಶಿವನೇ, ನಾನೊಂದು ಪವಿತ್ರ ಪಾತ್ರೆಯಲ್ಲಿರೋ ಅಮೃತವೆಂದು ಭಾವಿಸಿದ್ದರು ನನ್ನವರು. ನಂಬಿದವರಿಗೆ ನಾನು ಯಾವ ಭಾವಚಿತ್ರ ತೋರಿಸಲಿ ಅವರ ಕಣ್ಣಿಗೆ? ಯಾವ ಭಾವ
ವಚನ ತೋರಿದ. ಎಲ್ಲ ಎಲ್ಲ ನಾನು ಅವ್ರ ಕಣ್ಣಿಗೆ ಬೀಳಬಾರ್ದು, ನಾನು ಬದುಕಬಾರ್ದು. ಅಂಬಿಕಾ, ಅಂಬಿಕಾ, ಏನು ಮಾಡುತ್ತಿರುವೆ ಅಮ್ಮ ಒಳಗಡೆ? ನಿನಗಾಗಿ ನಿನ್ನ ಗೆಳತಿಯರು ದೇವರ ಗುಡಿಯಲ್ಲಿ ದಾರಿ ಕಾಯ್ತಾ ಇದ್ದಾರಮ್ಮ. ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗೆ ಬಾರಮ್ಮ. ಅಂಬಿಕಾ, ಅಂಬಿಕಾ, ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರಬಹುದು. ಅಂಬಿಕಾ, ಅಂಬಿಕಾ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ಏನು ಬಂದಿತ್ತು ಮಗಳೇ? ಅಮ್ಮ ಅಂಬಿಕಾ, ಈ ಮದುವೆ ನಿನ್ನ ಮನಸ್ಸಿಗೆ ಬರಲಿಲ್ಲೇವೇನಪ್ಪ? ಅಂಬಿಕಾ, ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತಾದರೂ ನಿನ್ನ ಮನದಲ್ಲಿ ಏನು ತುಂಬಿಕೊಂಡಿದ್ದೀಯಮ್ಮ? ಅಂಬಿಕಾ, ನೀನು ಮದುವೆ ಮಾಡಿಕೊಳ್ಳುವ ನಿನ್ನ ಭಾವನೊಂದಿಗೆ ನಿನ್ನ ಮದುವೆ ಆಗುವ ಆಸೆ ನಿನಗೆ ಇರಲಿಲ್ಲವೇನಮ್ಮ? ಇರಲಿಲ್ಲೇನಮ್ಮ? ಅಂಬಿಕಾ, ಇಲ್ಲ ಇಲ್ಲ, ನಿನ್ನ ಹೆತ್ತಪ್ಪನಿಂದ ಏನಾದರೂ ನಿನಗೆ ಏನಾದರೂ ಅಪಮಾನವಾಗಿದ್ದೇ ಮಗಳಿಗೆ? ಮದುವೆಗೆ ಬಂದ ಜನರಿಗೆ ಏನಂತ ಉತ್ತರ ಕೊಡಲಿ ಮಗಳೇ? ಏನಂತ ಉತ್ತರ? ಇಲ್ಲ ಇಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿ ಅಲ್ಲ, ಹೇಳಿ ಅಲ್ಲ. ಹಾಗಾದರೆ ನಿನ್ನ ಮನದಲ್ಲಿ ಏನು ತುಂಬಿಕೊಂಡಿದ್ದೀಯಮ್ಮ? ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ
ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನ ಜೊತೆಗೆ ಮದುವೆ ಮಾಡಲು ಮುಂದಾತ್ರಿ. ಈ ಉಪಕಾರ ನಾನು ಯಾವತ್ತೂ ಮರಿಲಾರೆ. ಆದರೆ ಮದುವೆ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದಂಥ ಘಟನೆಯೇ ನಡೆದು ಹೋಯ್ತಪ್ಪ. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡ ಧನರಾಜಧನಿ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲಾವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಡಿದ. ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪ ಎಂದು ಇಂದು ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಇದು ತಪ್ಪು ಅಂತ ನೀವು ಭಾವಿಸಿದ್ರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಅಂಬಿಕಾ ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಗಂಡನ ಮನೆಗೆ ಹೋಗಬೇಕಾದ ಮಗಳನ್ನು ಮಸಲತ್ತೆ ಕಳುಹಿಸಿದ್ದೇನೆ ಮಗಳೇ. ಈಗ ನಿನ್ನ ಮರಣ ನನ್ನ ಕೈಯಲ್ಲಿದೆ. ನಿಲ್ಲು ಧನರಾಜ್, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನನ್ನ ಆಣೆಯಾಗಿದೆ. ಮದುವೆಗೆ ಬರುವ ನೀವು ಮಾನವರಲ್ರೋ, ಮಾನವರಲ್ಲ, ಮಾನವರದ್ದು ತಿಂದು ತೇಗುವ ಗೋಮುಖ ವ್ಯಾಘ್ರಗಳು ನೀವು. ಯಾಕೋ ರುದ್ರ, ಮದುವೆಗೆ ಬಂದ ಅತಿಥಿಗಳನ್ನ ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಲ್ಲ. ನಮ್ಮನ್ನು ಕಂಡು ಅಷ್ಟು ದೂರ ನಿಂತು ಗದಗದ ನಡುಗುವವನು ಮಗಳ ಮದುವೆಗೆ ಬಂದವರನ್ನು ಇಷ್ಟೇಕೆ ಅವಮಾನಗೊಳಿಸುತ್ತಿರುವೆ? ಯಾಕೆ, ಏನಾಗಿದೆ? ಹುಚ್ಚು ಹಿಡದೈತಪ್ಪ ನನಗ, ಹುಚ್ಚು ಎಚ್ಚರ ಹೇಳುವವರ ಮನೆಯಾಗ ನಾಯಿಯಾಗಿ ತುಳಿದಲ್ಲೋ, ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ಇದೇನು ರುದ್ರ, ನಮ್ಮನ್ನು ನೋಡಿದ್ರಿ ನೀನು ಬಹುವಚನದಿಂದ ಮಾತನಾಡಿಸ್ತಾ ಇದ್ದ. ನೀನು ಇವತ್ತು ನೋಡಿದ್ರೆ ಏಕವಚನದಲ್ಲಿ ಕರಿತಾ ಇದೆಯಲ್ಲ, ಯಾಕೆ ರುದ್ರ, ಏನಾಯಿತು? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇ? ಮದುವೆ ಮದುವೆ ಎಂಬ ಮೂರಕ್ಷರದ ಪದಗಳು ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ಮಗಳು ಮಣಿಯಾಗ ಮಣಿಗಾಳವ, ಮಣಿಯಾಗ ಮಣಿಗಾಳ. ಯಾಕೋ ರುದ್ರ, ಏನಾಗಿದೆಯೋ ನಿನ್ನ ಮಗಳಿಗೆ? ಹೇಳು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅಂಬಿಕಾ, ಸತ್ತು ಸುಂದರವಾಗಿ ಮಲಗಿದ್ದಾಳೆ ನನ್ನ ಮಗಳು. ಅಲ್ಲಿ ನೋಡ್ರಿ ರುದ್ರ, ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಅವಮಾನ ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅವಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ಕೊಲೆಘಾತಕ. ಹೇಳು ರುದ್ರ, ಯಾರು ಹೇಳುವ ಅಲ್ಲ, ಯಾರು ಕುಲಪಾತಕ? ಆ ಕುಲಘಾತಕ ಬೇರೆ ಯಾರು ಅಲ್ಲದನಿ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಹಾಂತೇಶ. ಏನು ನುಡಿಯುತ್ತಿರುವೆ ರುದ್ರ? ಇಲ್ಲ, ಸಾಧ್ಯವಿಲ್ಲ.
ನನ್ನ ಮಗ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೌದು ಹೌದು ಹೌದು, ಇದು ನಿಮ್ಮ ಮಗ ಮಾಡಿದ ದುರಂತವಿದು. ಇಲ್ಲಿ ನೋಡ್ರಿ, ಮಹಂತೇಶ, ಮಠದಲ್ಲಿ ಸಾಕಿದ ಅರಗಿಳಿ ನೀನಾಗುತ್ತಿದ್ದೆ ಎಂದು ನಾ ತಿಳಿದಿದ್ದೆ. ಆದ್ರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನು ಕಟುಕ ಅಲ್ಲಲೇ ಮಹಂತ. ನನ್ನ ಮಗ ಮಾಂತೇಶ ಎಂತ ಹೇಸಿ ಕೃತ್ಯ ಮಾಡುತ್ತಾನೆ ಅಂತ ನಾನು ಕನಸು ಕೂಡ ಕಂಡಿರ್ಲಿಲ್ಲ ರೀ. ಕನಸು ಕೂಡ ಯಾರು ನೆನಪಿಸಿರಲಿಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಈಗ ಇಲ್ಲಿಲ್ಲ. ನಾವೀಗ ಉಳಿದುಕೊಂಡವರು 3 ಜನ. ಈ ಸುಂದರವಾದ ಸನ್ನಿವೇಶವನ್ನ ಕಣ್ತುಂಬ ನೋಡಿಕೊಳ್ಳಿ. ಯಾಕಂದ್ರೆ ಇಂಥ ಸಂತೋಷದ ಸಮಯ ನಿಮಗೆ ಎಂದಿಗೂ ಸಿಗಲಾರದು. ಧನರಾಜ್, ಬಡವನ ಮನ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ನೀವು ಮದುವೆಯಾಗಿ 3 ವರ್ಷಗಳು ಕಳೆದರು ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿಲ್ಲ. ನಿಮಗೆ ಒಂದು ಮಗು ಹುಟ್ಟಲಿ ಎಂದು ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸಿದೆ. ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ. ನಿಮ್ಮ ಮಗ ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ. ಆದರೆ ಕೊನೆಗೊಂದು ದಿನ ನನ್ನ ಎದೆಗೆ ಒತ್ತು ಹೋದ ನಿಮ್ಮ ಮಗ. ಇನ್ನು ನಿಮ್ಮ ಋಣವನ್ನು ನಾನು ಯಾವ ಕಾಲಕ್ಕೂ ಮರೆಯಲಾರೆ. ಧನರಾಜ್, ಹಿಂದೊಮ್ಮೆ ನಿಮಗೊಂದು ಮಾತು ಹೇಳಿದ್ದೆ, ನೆನಪಿದೆ ಏನು? ದುಡಿಯುವವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನನಾಗಲಾರ ಎಂದು ಹೇಳಿದ್ದೆ. ಯಜಮಾನನಾಗೇ ಇರ್ತಾನೆ, ಆಳು ಮಗನೇ ಆಗಿರ್ತಾನೆ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಆಳು ಮಗನನ್ನು ಹಾಳು ಮಾಡಿಬಿಟ್ರೆ. ನಿಮ್ಮಂಥವರಿಗೆ ನಾನೇನಂತ ಕರಿಬೇಕು? ನಂಬಿದವರ ಕುತ್ತಿಗೆ ಕೊಯ್ಯುವ ಮಹಾತಾಯಿಗಂಡು ಅಂತ ಕರಿಬೇಕಾ ನಿಮ್ಮನ್ನ? ಯಾಕೋ ಈ ರೀತಿ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದೀಯಾ? ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯಿತೇನಮ್ಮ? ಯಾಕಂದ್ರೆ ನಿಮ್ಮ ಮಗ ಮಾಡಿದ ಕೆಲಸ ನಿಮಗೆ ಒಪ್ಪಿಗೆಯಾಗಿರಬೇಕು. ಯಾಕಂದ್ರೆ ನನ್ನ ಹೊಟ್ಟೆಯಿಂದ ಒಂದು ಹೆಣ್ಣು ಹುಟ್ಟಲಿ ಎಂದು ನೀವು ಆ ದೇವರಲ್ಲಿ ಬೇಡಿಕೊಂಡಿದ್ದೀರಿ.
ನನ್ನ ಮಗಳು ಹುಟ್ಟಿ ಮನೆಗೆ ನಿಮ್ಮ ಮನೆಗೆ ಬಂದಾಗ ಅವರ ನಿಮ್ಮ ಕೈಯಿಂದ ಅವಳ ಕೊರಳಿಗೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಹಾಕಿರುವ ಚಿನ್ನ ಆಗಿರಬೇಕು. ಆ ಋಣವನ್ನು ಒಂದು ನೀವು ತೀರಿಸಿಕೊಂಡು ಬಿಟ್ರಿ. ಧನರಾಜ್, ಮಾತನಾಡಿ. ಯಾಕೆ ಮೌನವಾಗಿದ್ದೀರಿ? ಮಾತನಾಡಿ. ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ? ಧೈರ್ಯ ಹೆದರಿಕೊಂಡಿದ್ದೆ? ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ? ಧನರಾಜ್, ನೀವು ಸುತ್ತು 40 ಹಳ್ಳಿಯ ಜನರೇ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಅದೇ ಮಾನವಂತರ ಮನೆತನದಲ್ಲಿ ಮನೆ ಅಂಗಳದಲ್ಲಿ ಹಾವು ಒಂದು ಹೊತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. 10 ಜನರಿಗೆ ಅಮೃತ ಕುಡಿಸುವ ನೀವು ನಿಮ್ಮ ಅನ್ನದ ತೊಟ್ಟಿಯಲ್ಲಿ ಸತ್ತು ಬಿದ್ದಿರುವ ಹಂದಿಯನ್ನು ನೀವು ಮರೆತಿದ್ದೀರಿ. ಇದು ಮಾನವಂತರ ಮನೆತನದ ಕಥೆಯಲ್ಲ. ಅಲ್ಲ ಅಲ್ಲ, ಇದು ವ್ಯತೆ. ರುದ್ರ, ಯಾಕೆ ಈ ರೀತಿ ನಮ್ಮಮ್ಮನ ನೋಯುವಂತೆ ಮಾತಾಡ್ತಾ ಇದ್ದೀಯ ನೀನು? ಮಾದೇವಿ, ದಯವಿಟ್ಟು ಮಧ್ಯದಲ್ಲಿ ಮಾತನಾಡಬೇಡ, ಸುಮ್ಮನೆ ನಿಂತು ಮಾತನಾಡು. ರುದ್ರ, ಮಾತನಾಡು. ನಿನ್ನ ಮನಸ್ಸಿಗೆ ಸಮಾಧಾನವಾಗುವವರೆಗೂ ಮಾತನಾಡು. ನನ್ನದೇನು ಅಭ್ಯಂತರವಿಲ್ಲ. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡಿದರೆ ಅದು ತಪ್ಪಾಗುತ್ತೆ. ಮಕ್ಕಳನ್ನ ಎತ್ತು ಹೊತ್ತು ಬೆಳೆಸಿದವರಿಗೆ ಗೊತ್ತು, ಮಕ್ಕಳನ್ನು ಕಳೆದುಕೊಂಡ ಕರಳಿಗೆ ಗೊತ್ತು. ನಿಂತು ನೋಡುವವರಿಗಲ್ಲ ಮಾದೇವಿ, ನಿಂತು ನೋಡುವವರಿಗಲ್ಲ. ರುದ್ರ, ಇವತ್ತು ನಿನ್ನ ಮಗಳು ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ಮಗಳು ಸತ್ತಿದ್ದಾಳೆ. ನಿನ್ನ ಮಗಳ ಮದುವೆ ನಿಂತಿಲ್ಲ, ನನ್ನ ಮಗಳ ಮದುವೆ ನಿಂತಿದೆ. ಏಕೆಂದರೆ ತಪ್ಪು ಮಾಡಿದ ಮಕ್ಕಳನ್ನು ಹೆತ್ತದ್ದು ಹೆತ್ತವರ ತಪ್ಪು, ಅದನ್ನು ಕಳೆದುಕೊಳ್ಳಬೇಕಾದದ್ದು ಹೆತ್ತವರ ಕರ್ಮ. ರುದ್ರ, ನೀನು ಈಗ ಬಾಯಿ ಮಾತಿನಿಂದ ಅಷ್ಟೇ ಅಲ್ಲ, ನಿನ್ನ ಕಾಲಿನಲ್ಲಿರುವ ಕೆರವಿನಿಂದ ನಮ್ಮನ್ನು ಹೊಡೆದರೂ ನಾವು ಹೊಡಿಸಿಕೊಳ್ಳಬೇಕು. ಆದರೆ ಇಷ್ಟೇ ರುದ್ರ, ನಿನ್ನ ಮಗಳು, ನಿನ್ನ ಮಾನ ಮತ್ತೆ ಎಂದಿಗೂ ಬರಲಾರದು. ಅದಕ್ಕಾಗಿ ನಾನೇನು ಮಾಡಬೇಕು? ಹಾಗಾದ್ರೆ ನಿನ್ನ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಬೇಕು ಅಂತ ಹೇಳ್ತಾ ಇದ್ದೀಯಾ? ಮರೆತು ಬಿಡು ಅಂತ ಹೇಳುವಷ್ಟು ಹುಚ್ಚ ನಾನಲ್ಲ ರುದ್ರ, ಹುಚ್ಚ ನಾನಲ್ಲ. ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ನನ್ನಿಂದಾಗಲೇಬೇಕು. ಸತ್ತು 40 ಹಳ್ಳಿಗೆ ನ್ಯಾಯ ಹೇಳಿದ ನ್ಯಾಯವಂತರ ಮಣಿತನದಲ್ಲಿ ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡದೆ ಹೋದರೆ ಆ ತಾಯಿ ಲಕ್ಷ್ಮೀದೇವಿ ನನ್ನನ್ನು ಕ್ಷಮಿಸುವಳೆ. ಅದಕ್ಕಾಗಿ ರುದ್ರ, ನಿನ್ನಲ್ಲಿ ಭಿಕ್ಷೆ ಬೇಡಿ ಕೇಳುತ್ತೇನೆ. ಅಷ್ಟಕ್ಕೂ ಸಾಲದೆ ಹೋದರೆ ನಿನ್ನ ಕಾಲು ಮಾತು ಕೊಡು ರುದ್ರ, ಮಾತು ಕೊಡು. ಆಯ್ತು, ಏನಂತ ಹೇಳ್ಬೇಕು ಅಂತ ಹೇಳ್ತೀರಾ? ಹೇಳಿ ದಡಿ, ಹೇಳಿ.
ನೋಡು ರುದ್ರ, ಹುಚ್ಚ ಆವೇಶದಲ್ಲಿ ಎಚ್ಚರ ತಪ್ಪಿ ಮಾಡಿದ ನನ್ನ ಮಗನ ತಪ್ಪನ್ನು ನಾನೆಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಇಷ್ಟೇ, ನನ್ನ ಮಗನಿಂದ ನನ್ನ ಮನೆತನದ ಮಾನ ಹೋಗಬಾರದು. ಅದಕ್ಕಾಗಿ ಅದು ನಿನ್ನಿಂದ ಆಗಬಾರದು. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗ ಮೊದಲು ನಿನ್ನ ಮಗಳ ಸಂಸ್ಕಾರದ ವ್ಯವಸ್ಥೆ ನೀ ಮಾಡು. ಮದುವೆಗೆ ಬಂದವರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಮ್ಮದು. ದಣಿಯಾರ, ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವೀಗ ಹೇಳುವ ಮಾತು ಅತ್ತರೆ ಕಣ್ಣ ನೀರು ಬರಬಾರ್ದು ಅಂತ ಹೇಳ್ತೀರಲ್ರಿ ಅಪ್ಪ. ಹೇಳ್ತೀರಲ್ಲೋ? ಹೌದು ರುದ್ರ, ಹೌದು. ಇದು ಅನಿವಾರ್ಯ. ಏನು ಮಾಡುವುದು ರುದ್ರ, ಏನು ಮಾಡುವುದು? ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು. ಮಗ ಮಾಡಿದ ತಪ್ಪಿಗೆ ಮನೆತನಕ್ಕೆ ಶಿಕ್ಷೆ ಆಗಬಾರದು ರುದ್ರ. ಅದು ನಿನ್ನ ಕೈಯಲ್ಲಿದೆ. ಏನು ಮಾಡ್ತೀವಿ ಮಾಡಪ್ಪ. ಇನ್ನ ಏನು ಹೇಳಿ? ಹೌದು ರುದ್ರ, ನೀನು ಕೂಡ ಮನೆಯಲ್ಲಿ ಒಪ್ಕೊಂಡಿದ್ಯಾ. ಅಂದಮೇಲೆ ಇದು ಒಂದೇ ಒಂದು ಭಾರವನ್ನು ಹೊತ್ತುಕೊಂಡು ಬಿಡೋ ರುದ್ರ. ಆಯ್ತಪ್ಪ, ಆಯ್ತು. ನಿಮ್ಮ ಮನೆಯ ಅನ್ನದ ಋಣ ತಿಂದ ತಪ್ಪಿಗಾಗಿ ನಾನು ಈ ಶಿಕ್ಷೆ ಮಾಡಲೇಬೇಕು. ಆಯ್ತು, ನೀವು ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ? ನೋಡು ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಈ ಜಗತ್ತಿಗೆ ಬೆಳಕು, ಹಾರ, ಆರೋಗ್ಯದ ಬದುಕನ್ನು ಕೊಟ್ಟು ಕಾಪಾಡುವ ಆ ಸೂರ್ಯ ದೇವೋಭವನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅದು ನಾ ಕೊಡ್ತೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಉಪ್ಪುಂಡ ಮಗ ನೀರು ಕುಡಿಲೇಬೇಕು. ಸಾಕು, ನಿಲ್ಲಿಸಿ ನಿಮ್ಮ ಮಾತನ್ನ. ನನ್ನ ಮಗ ತಿಳಿಯದೆ ಮಾಡಿದ ತಪ್ಪಿಗೋಸ್ಕರವಾಗಿ ಯಾವ ಶಿಕ್ಷೆಯನ್ನು ಕೊಡ್ಬೇಕಂತ ಮಾಡಿದ್ದೀರಾ? ಬೇಕಾದ್ರೆ ಈ ನಮ್ಮ ಎಲ್ಲ ಆಸ್ತಿ ಹೋದ್ರೂ ಚಿಂತೆ ಇಲ್ಲ ರೀ. ಅವನನ್ನು ಈ ಊರು ಬಿಟ್ಟೆ ಕಳಿಸಿ ಬಿಡೋಣ್ರಿ. ಮಾದೇವಿ, ಇದು ನಿನಗೆ ತಿಳಿಯಲಾರದು. ನಡಿ, ಸುಮ್ಮನೆ ನಡಿ ಅಂದ್ರೆ ನಡಿ. ಎಂತಹ ದುರಂತಕ್ಕೆ ನನ್ನನ್ನು ಅಡಿ ಮಾಡಿದೆಯೋ ದೇವಾ. ಎತ್ತ ಕರಳನ್ನು ಕತ್ತರಿಸಿಕೊಂಡರೂ ತುತ್ತು ಇಟ್ಟವರ ಋಣಕ್ಕೆ ಬಂದಿಯಾಗಿಸಿ ಬಿಟ್ಟೆಯಾ ನನ್ನನ್ನ. ಅದಕ್ಕೆ ಎಂದಿರಬೇಕು, ಹೆತ್ತ ಮಕ್ಕಳಿಗಿಂತ ಅನ್ನ ಕೊಟ್ಟವರ ಋಣ ಭಾರವೆಂದು. ಅಂಬಿಕಾ, ಈ ಸಮಯದಲ್ಲಿ ನಿನ್ನ ತಂದೆ ಸಹಾಯಕ, ನಮ್ಮ ಸಹಾಯಕ.